ಸರ್ ನಾವು ಗೊತ್ತಿದೆ ನಿಮಗೆ ಮಾಹಿತಿ ಏನು ಎತ್ತ ದೇವಸ್ಥಾನ ಕಳಿಸೋರಿ ಲೋಗೋಗಳು ನಮ್ಮ ಮಗ ತೀರ್ಕೊಂಡಲ್ಲ ಅಂತ ತುಂಬ ದುಃಖ ಆಗಿತ್ತು. ನಾವು ಅದರ ಹೊರ ಆಗು ಹೋಗುಗಳ ಬಗ್ಗೆ ನಾವು ಗಮನ ಕೊಡಲಿಲ್ಲ. ಆ ಥರ ಇವತ್ತು ಟಿ ವಿ ನೋಡಿದೆ, ಅಲ್ಲಿ ಹೇಳ್ತಾ ಇದ್ರು ಸರಿಯಾದ ನಿರ್ಧಾರ ತಗೊಳ್ತಾರೆ ಅಂತ ನಾನು ಅಷ್ಟೇ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಾಗತ್ತಲ್ವ ಹೇಗೂ ಅದನ್ನೆಲ್ಲ ಹೇಳಕ್ಕೆ ನಾವು ಸಾಮಾನ್ಯ ಜನರು, ನಾವು ಹಂಗೆಲ್ಲ ಏನೂ ಹೇಳೋಂಗಿಲ್ಲ. ನಮ್ಮ ದುಃಖ ನಮಗೆ. ದೇಶಾದ್ಯಂತ ಜನ ಆಗ್ರಹ ಮಾಡ್ತಾ ಇದ್ರು, ಪಾಠ ಕಲಿಸ್ಬೇಕು, ಕೆಲವೊಂದು ಆಗಬೇಕು, ಇಲ್ಲಾಂದರೆ ಮುಂದಿನ ಭಾರತ ಜನ ಶಿಕ್ಷೆ ಕಷ್ಟ ಆಗುತ್ತೆ. ಸೊ ಆ ಜನರ ಧ್ವನಿಗೆ ಸ್ಪಂದಿಸ್ಬಿಟ್ಟು ಸರ್ಕಾರ ಕಾಯ್ದು ಸರಿಯಾದ ನಿರ್ಧಾರ ತಗೊಂಡಿರಬಹುದು ಅನಿಸುತ್ತೆ. ರಕ್ಷಣೆ ವಿಚಾರಕ್ಕೆ ಬಂದಾಗ ಒಂದು ಕ್ರಮ ಸಾಕಷ್ಟು ಈಗ ಸಿಂಧೂರ ಪ್ರಶ್ನೆ ಮಾಡಿದ್ರು, ಅದರಲ್ಲಿ ಜನಗಳು ಕಟ್ಕೊಂಡು ತಮ್ಮ ಸಿಂಧೂರನೇ ಕಟ್ಕೊಂಡಿದ್ರು ಅಂತ ಒಂದು ಹೆಸರು ಇಟ್ಕೊಂಡು ಮುಂದುವರೆದು ಆ ಹೆಸರು ಸೂಕ್ತವಾಗಿದೆ. ಅದಕ್ಕೆ ಸರಿಯಾದ ಒಂದು ಸಿಗಬಹುದು, ಅದಕ್ಕೊಂದು ಸರಿಯಾದ ಒಂದು ಜಯ ಸಿಗಬಹುದು ನಾನು ಅಂದ್ಕೊಂಡಿದ್ದೀನಿ. ಈ ಪುಂಡಾಟಿಕೆನ ನಿಲ್ಲಿಸ್ಬೇಕಷ್ಟೆ. ನಾವು ಆರಾಮಾಗಿ ನಮ್ಮ ದೇಶದಲ್ಲಿ ಓಡಾಡೋ ಹಾಗೆ ನಾವು ಇರಬೇಕು. ಎಲ್ಲರೂ ಫಾರಿನ್ ಹೊರದೇಶಗಳಿಗೆಲ್ಲ ಎಷ್ಟು ಆರಾಮಾಗಿ ಹೋಗಿ ಬರ್ತಾರೆ, ನೆರೆಮನೆ ತರಕ್ಕೆ ಹೋಗಿ ಬರ್ತಾರೆ. ನಮ್ಮ ದೇಶದಲ್ಲೂ ನಮ್ಗೆ ಓಡಾಡೋಕ್ಕಾಗಲ್ವಲ್ಲ ಅಂತ ನಮಗೆ ಬೇಜಾರಿತ್ತು. ನಮ್ಮ ಮಗನ ಬೇರೆ ಹೀಗಾಗ್ಬಿಡ್ತಲ್ಲ, ನಮಗೆ ತುಂಬ ಬೇಜಾರಿತ್ತು. ಇಂಥ ಸ್ಥಿತಿ ತಂದಿಟ್ರು ಅಂತ ಎಲ್ಲರೂ. ಅದಕ್ಕೆ ಸರಿಯಾದ ಸೂಕ್ತ ಉತ್ತರ ಕೊಡ್ತಾರೆ. ಮೋದಿಯವರು ಯಜಮಾನಂತರ ಈ ದೇಶದ ಯಜಮಾನ ಆಗಿದ್ದಾರೆ, ಅವ್ರು ನಡ್ಕೊತಾರೆ ನನಗೆ ಅನ್ನಿಸ್ತಾ ಇದೆ. ವಿಶ್ವಾಸ ಇದೆ ಅವರಿಗೆ ಅಷ್ಟೇ. ಅದೇ ಥರನೇ ಆಗ್ತಾ ಇದೆ, ಅಲ್ಲ ಅದೇ ಥರನೇ ಈಗ ಆಗ್ತಾ ಇದೆ, ಒಂಥರ ಆಗ್ತಾ ಇದೆ. ನಾಗರಿಕರೆಲ್ಲ ನಮ್ಮ ಹಾಗೆ ಅವರು ಪಾಪ, ಅವ್ರಿಗೆ ಏನು ಗೊತ್ತಿರುತ್ತೆ, ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಇರ್ತಾರೆ ಹೆಂಗಸರು ಮಕ್ಕಳು ಅಂತ ಹೇಳಿ. ಅವ್ರಿಗೇನು ಗೊತ್ತಿರಲ್ಲ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ದುಷ್ಟರ ಸಂಹಾರ ಆಗಬೇಕು. ಹಿಂದಿನ ಇದರಲ್ಲೂ ನೋಡಿದ್ದೀವಿ, ರಾಕ್ಷಸರಿಗೆ ದೇವತೆಗಳು ಹೇಗೆ ನಮಗೆ ನ್ಯಾಯ ದೊರಕಿಸಿದ್ರು ಅವರು ಜನಸಾಮಾನ್ಯರಿಗೆ, ಹಾಗೆ ಇವರು ಮಾಡ್ತಾರೆ, ನ್ಯಾಯ ದೊರಕಿಸ್ಕೊಡ್ತಾರೆ ನಾವು ಅಂದ್ಕೊಂಡಿದ್ದೀವಿ. ಸರಿ ಇದೆ. ರಾಕ್ಷಸರ ರೀತಿ ಸಂಹಾರ ಮಾಡ್ತಿದ್ದಾರೆ. ಅದು ಸರಿಯಾದ ನಿರ್ಧಾರ ಆಗಿದೆ. ಮೋದಿಯವ್ರಿಗೆ ಗೊತ್ತಿದೆ. ನಾವು ಹೇಳೋಕ್ಕೆ, ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಅದು ತುಂಬ ಬೇಜಾರಿದೆ ಎಲ್ಲರಿಗೂ. ಹೀಗಾಯ್ತಲ್ವ, ನಮ್ಗೆ ಅದೇ ಇಂಪಾರ್ಟೆಂಟ್. ಹೆಂಗಸರಿಗೆ ಅದು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ. ಹೋಗಿದ್ದು ಮತ್ತೆ ಬರಲ್ಲ ಅಂತ ಅನಿಸಿಕೆ ನಮಗೆ ನಷ್ಟ. ಅದು ನಮಗೆ ಮನಸ್ಸಿಗೆ ಅರಿವಾಗಿದೆ. ಹೋಗಿದ್ದು ಬರಲ್ಲ ನಮ್ಮ ಚಿಕ್ಕನಿಂದ ನಮ್ಗೆ ಗೊತ್ತು. 26 ಜನರು ಮನಸ್ಸಿಗೆ ಇವತ್ತು ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅನಿಸುತ್ತೆ. ಆದರೆ ಆ ಕುಟುಂಬ ಜೊತೆ ನಾವಿದ್ದೀವಿ ಅಂತ ಧೈರ್ಯ ಇದೀವಿ, ಧೈರ್ಯ, ಸಮಾಧಾನ. ಅಂದರೆ ಇದು ಈ ಸಮಾಧಾನ ನಮ್ಗೆ ಕಳ್ಕೊಂಡಿದ್ದು ಯಾವತ್ತೂ ಸಿಗೋದಿಲ್ಲ. ಆದರೆ ಏನೋ ಒಂದು ಪರಿಹಾರ ಇರಬಹುದೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅವ್ರಿಗೂ ಎಲ್ಲ ಪಾಪ ಎಲ್ಲರೂ ಕಷ್ಟಪಟ್ಟರು, ಎಲ್ಲರೂ ನಷ್ಟ ಅನುಭವಿಸಿದ್ರು. ಹಿಂಗಾಗಬಾರ್ದು, ಮುಂದೆ ಎಲ್ಲರೂ ಚೆನ್ನಾಗಿರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.